56 ರೂಪಾಯಿ ಡಾಲರ್, 90 ರೂಪಾಯಿ ಹೆಂಗಾಯ್ತು? ಸ್ವಾತಂತ್ರ್ಯ ಸಿಕ್ಕಿ 47ನೇ ಇಸ್ವಿಲಿಂದ ಹಿಡಿದು 2014ನೇ ಇಸ್ವಿವರೆಗೆ 56 ರೂಪಾಯಿ ಒಂದು ಡಾಲರ್. ಇವತ್ತು 90 ರೂಪಾಯಿ ಆಯ್ತು. ಹೆಂಗಾಯ್ತು? ಮತ್ತೆ ಯಾರು ಹೇಳ್ತಾ ಇದ್ರು 20 ರೂಪಾಯಿ ಒಂದು ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು? ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ? ಇದು ಯಾರ ಪ್ರಶ್ನೆ? ಇದೇನ್ ಬಿಜೆಪಿ ಮನೆ ದುಡ್ಡು ಏನ್ರಿ? ಇದೇನ್ ಕಾಂಗ್ರೆಸ್ ಮನೆ ದುಡ್ಡ? ಈ ದೇಶಕ್ಕೆ ಕೊಡೋ ಜನ ನೋಡ್ರಿ, ದೇಶದ ಜನರ ದುಡ್ಡು ಇದು. ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಆಗ್ಬೇಕು. 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ. ಹೌದು, ಸೆಟ್ ಆಫ್, ಸೈಡ್ ಆಫ್, ಸೆಟ್ ಆಫ್, ವೇ ಆಫ್ ಅಂತ ಹೇಳ್ತಾರೆ. ಬಡವ್ರದಂಗೆ ಮಾಡ್ರಿ. ಯಾವೊಬ್ಬ ಕಾಮನ್ ಮ್ಯಾನು, ಮಧ್ಯಮ ವರ್ಗ ಮನುಷ್ಯ ಒಂದ್ ಸರಿಗೆ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಇವತ್ತು ಹೋಗಿ ಬ್ಯಾಂಕ್ ಅವ್ನು ಸೀಸ್ ಮಾಡ್ತದ ಪ್ರಾಪರ್ಟಿ. ಇವ್ರದ್ದು ಪ್ರಾಪರ್ಟಿಗಳು ಸೀಸ್ ಮಾಡಿದಿರಾ? ಸೀಸ್ ಮಾಡಿದಿರೇನ್ರಿ? ಇವತ್ತು 45,000 ಕೋಟಿ ಅನಿಲ್ ಅಂಬಾನಿಯವರು ಕಟ್ಟಬೇಕಾಗಿತ್ತು. ವೇ ಆಫ್ ಆಗಿ ಕೇವಲ 450 ಕೋಟಿ. 45,000 ಕೋಟಿ ಅನಿಲ್ ಅಂಬಾನಿಯವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ. ವೇ ಆಫ್ ಮಾಡಿ ಬರೀ ಕೇವಲ 450 ಕೋಟಿಗೆ ಇವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ?